चैत्रमासे कृष्णपक्षे पंचम्यां वासरः वासरस्तो भौमवासर युक्ताय निर्विघ्नेन उत्तरोत्तराभिवृद्ध्यर्थं गुरुगणपति पूजा अंशकरिष्ये गुरुब्रह्मा गुरुर्विष्णुः गुरुर्देवो महेश्वरः गुरुस्साः सुन्दरः ऋग्वेदो यजुर्वेदः सामवेदो हितर्मणः धर्मार्थ काम्यमोक्ष चतुर्विधा फल पुरुषार्थ सिद्ध्यर्थम मम गृहे अवैताभ्यो सर्वाभ्यो देवताभ्यो नमः जालारे गंगमांबा देवताभ्यो नमः मनसाभीष्ट प्रार्थनां समर्पयामि अस्य श्री जालारे गंगमांबा प्राण प्रतिष्ठापनमः मंत्रस्य ब्रह्मा विष्णु महेश्वर ऋषयः ऋग्यजुस्सामाचरणछन्दांसि प्राणशक्तिपरा देवता राम बीजं भीम शक्तिः रोमकीलकं जालारे गंगमांबा देवता प्रीत्यर्थे प्राण प्रतिष्ठापन ध्यान जपे विनियोगः रक्ताम्बूलिश्च भूतो लसधरण सरोजादिकराब्दैः पाशं गोदण्ड विक्षोत्वं मणिगणमप्यङ्कुशाना अद्यमाना मित्राणं दिनेत्रं देवी विघ्नेश्वरमानहुन्दजं विघ्नेश विजयमार्ताण्डा चन्द्रो वेदान्तिमन्दिता नमो नमस्तु विघ्नेश ब्रह्मण ब्रह्मणस्पद विनायक नमस्तुभ्यं सततं मोदकप्रिया निर्विघ्नं कुरु मे देव सर्वकार्येषु सर्वदा श्रीमन्महागणपतये नमः प्रार्थನೆ ಮಾಡಿಕೊಂಡೆ ಮನಸಾಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ ಮಹಾಗಣಪತಿ ದೇವತಾ ಹೂವ ದೇವರ ಮೇಲೆ ಹಾಕ್ಬಿಡಿ ಮಹಾಗಣಪತಿ ದೇವತಾ ಸುಪ್ರೀತ ಸುಪ್ರಸನ್ನ ವರದಾ ಬಂದು ಇಷ್ಟಕಾಮ್ಯಾರ್ಥ ಫಲ ಸಿದ್ಧಿರಸ್ತು ಒಂದು ಉದ್ದೊಡ್ಡ ನೀರು ಹಾಕೊಂಡು ಕೈ ಒರೆಸ್ಕೊಂಡ್ಬಿಡಿ ಹೂವು ಬಳೆಯ ಮೇಲೆ ಪ್ರೋಕ್ಷಣೆ ಮಾಡಿ ವಿಳೆದಲ್ಲಿ ನೈವೇದ್ಯ ಮಾಡಿ ಪುಂಡರೀಕಾಕ್ಷಾಯ ನಮಃ ಪ್ರೋಕ್ಷಾಪರಿಷಜ್ಯ ಪ್ರಾತರ್ಮಧ್ಯಾಯಾಂ ಸಂಧ್ಯಾಯಾಂ ತ್ರಿಮೂರ್ತ ವೇದಮಾತರಂ ಚತುರ್ಶತ್ ರೂಪೇ ಗಾಯತ್ರೀಂ ವಾ ಸ್ವರ್ಣೇ ಆಯತನವಾಂ ಭವತೆ ಯೇವಂ ವೇದ ಯೋಗಾಯತನಂ ವೇದ ಆಯತನವಾಂ आयतनवान् भवते योमुष्यतमत आयतनं वेद आयतनवान् भवते आपो वा अमुष्यतमत ಚಿಕ್ಕಬಳ್ಳಾಪುರದ ಸುಪ್ರಸಿದ್ಧ ಕರಗ ಮಹೋತ್ಸವ ಏನಿದೆ ಅದರ ಅಂಗವಾಗಿ ಸುಮಾರು 7-8 ದಿನಗಳಿಂದ ಸತತವಾಗಿ ಈ ಪೂಜೆಗಳೆಲ್ಲ ನಡೀತದೆ. ಅದೇ ರೀತಿ ಇವತ್ತು ಚಂಡಿಕಾ ಹೋಮವನ್ನ ಎಲ್ಲ ನನ್ನ ಚಿಕ್ಕಬಳ್ಳಾಪುರದ ಹಿರಿಯ ನಾಗರಿಕರು ಯುವಕರು ಎಲ್ಲರೂ ಸೇರಿ ಇವತ್ತು ಮಾಡಿದ್ದಾರೆ. ತುಂಬಾ ಏನು ಸಂಪ್ರದಾಯಬದ್ಧವಾಗಿ ಮಂತ್ರೋಕ್ತಗಳಿಂದ ಕೂಡಿದಂತಹ ಈ ಒಂದು ಯಜ್ಞ ಈಗ ತಾನೇ ಮುಗಿದಿದೆ. ಆ ಒಂದು ಹೋಮದಲ್ಲಿ ಭಾಗವಹಿಸೋದಕ್ಕೆ ನಮಗೂ ಸಹ ಅವಕಾಶ ಸಿಕ್ಕಿತ್ತು. ದೇವರ ಆಶೀರ್ವಾದ ಪಡೆದು ಈಗ ತಾನೇ ಹೊರಗಡೆ ಬಂದ್ವಿ. ತುಂಬಾ ನೂರಾರು ಜನ ಸಾವಿರಾರು ಜನ ಈ ಒಂದು ಯಾಗದಲ್ಲಿ ಪಾಲ್ಗೊಂಡಿದ್ರು. ಎಲ್ಲರಿಗೂ ನಾನು ಚಿಕ್ಕಬಳ್ಳಾಪುರದ ಎಲ್ಲ ಸಮಸ್ತ ಜನರಿಗೂ ಈ ಪೂಜೆಯ ಫಲ ಸಿಗ್ಲಿ ಅಂತ ಈ ಮುಖಾಂತರ ನಾನು ಕೇಳ್ಕೊಂತ ಇದ್ದೀನಿ. ಹಿಂದೂ ಸಮಾಜದಲ್ಲಿ ನಮ್ದು ಏನಂತಂದ್ರೆ ಪೂಜೆ ಪುನಸ್ಕಾರ ಸಂಪ್ರದಾಯಗಳು ಏನ್ ನಡ್ಕೊಂಡ್ ಬರ್ತಾ ಇದೆ, ಇದು ನಮ್ಮ ಬೇರುಗಳಿದು. ಆ ರೀತಿಯ ಒಂದು ಸಂಸ್ಕೃತಿಯನ್ನ ಪರಂಪರೆಯನ್ನ ಮುಂದುವರಿಸಿಕೊಂಡು ಈ ರೀತಿಯ ಕಾರ್ಯಕ್ರಮಗಳು ಹೋಗ್ತಾ ಇರೋದು ನಿಜಕ್ಕೂ ನನ್ನ ಭಾರತದ ಆಸ್ಮಿತೆಯನ್ನ ಎತ್ತಿ ಹಿಡಿಯುವಂತಹ ಕೆಲಸಗಳಿವೆಲ್ಲ. ಅಂತಹ ಒಂದು ಒಂದು ಪೂಜೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಆ ಒಂದು ಪೂಜೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಕೊಟ್ಟಂತಹ
ಈ ನನ್ನ ಹಿರಿಯರಿಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಮಾಡ್ತಾ ನಿಜಕ್ಕೂ ಒಂದು ಪುಣ್ಯವಾದ ಕೆಲಸದಲ್ಲಿ ನಾನು ಇವತ್ತು ಪಾಲ್ಗೊಂಡಿದ್ದೆ. ನಿಜಕ್ಕೂ ಮನಸ್ಸು ತುಂಬ ಬಂದಿದೆ. ಚಿಕ್ಕಬಳ್ಳಾಪುರದ ಎಲ್ಲರಿಗೂ ಮತ್ತೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತಾ ಇದ್ದೀನಿ. ಕರಗ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಿರೋರಿಗೆ ಏನು ಹೇಳಲಿಕ್ಕೆ ಇಷ್ಟ? ಕರಗ ಮಹೋತ್ಸವ ನೋಡಿ, ಇದು ಇವತ್ತಿಂದಲ್ಲ, ಇದು ನನಗೆ ಗೊತ್ತಿರೋ ಹಂಗೆ ಮೊನ್ನೆ ಮಾತಾಡ್ತಾ ಇದ್ದೆ ಗಂಗಾಧರಣ್ಣನ್ನ, ನಮ್ಮ ಮಂಜಣ್ಣನ್ನೆಲ್ಲ. ಇದು ಆಲ್ಮೋಸ್ಟ್ 3ನೇ ತಲೆಮಾರು. ಅವ್ರ ತಾತಂದ್ರು ಮಾಡಿದ್ದನ್ನ ಅಷ್ಟೇ ಭಕ್ತಿಯಿಂದ, ಅಷ್ಟೇ ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಚಿಕ್ಕಬಳ್ಳಾಪುರದ ಇಡೀ ಒಂದು ಚಿಕ್ಕಬಳ್ಳಾಪುರಕ್ಕೆ ಒಳ್ಳೇದಾಗ್ಲಿ ಅಂತ ಈ ಒಂದು 60-65 ವರ್ಷಗಳಿಂದ 64ನೇ ವರ್ಷದ ಈ ಒಂದು ಏನು ಉತ್ಸವ ಮಾಡ್ತಿದ್ದಾರೆ, ನಿಜಕ್ಕೂ ಅವರಿಗೆ ನಾನು ಏನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅಂತವರಿಂದನೇ ಇವತ್ತು ನನ್ನ ಚಿಕ್ಕಬಳ್ಳಾಪುರ ಇಷ್ಟೊಂದು ಸಮೃದ್ಧವಾಗಿ ಇರೋದು. ಅವರಿಗೆ ಮತ್ತು ಅವ್ರ ಕುಟುಂಬಗಳಿಗೆ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ತೀನಿ. ಇವತ್ತು ಏನು ಜಾಲರಿ ಗಂಗಮ್ಮ ಅವರ ಕರಗ ಮಹೋತ್ಸವ ಹಾಗೂ ಚಂಡಿಕಾ ಹೋಮವನ್ನು ಏರ್ಪಡಿಸಿದ್ದು ನಮ್ಮ ಮಂಜಣ್ಣ ಅವರು. ಪ್ರತಿ ವರ್ಷವೂ ಕೂಡ ನಾನು ಈ ಒಂದು ಚಂಡಿಕಾ ಹೋಮಕ್ಕೆ ಆಗಮಿಸೋ ಕೆಲಸ ಮಾಡ್ತೀನಿ. ಈ ಒಂದು ದಿನ ಒಂದು ತಾಯಿಯ ದರ್ಶನ ಮಾಡಿಕೊಂಡು ಚಂಡಿಕಾ ಹೋಮದಲ್ಲಿ ಪಾಲ್ಗೊಂಡು ಪೂರ್ಣಾಹುತಿ ಮುಗಿಸಿ ನಮ್ಮ ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ರೈತರಿಗೂ ಒಳ್ಳೇದಾಗ್ಬೇಕು, ಮಳೆ ಬೆಳೆ ಸಕಾಲಕ್ಕೆ ಆಗ್ಬೇಕು. ಅದೇ ಬೇಸಿಗೆ ಬೇಗ ಜಾಸ್ತಿ ಆಗ್ತಾ ಇದೆ. ಈ ವರ್ಷ ಉತ್ತಮವಾದ ಮಳೆ ಆಗ್ಲಿ, ರೈತರಿಗೂ ಒಳ್ಳೇದಾಗ್ಲಿ ಅಂತ ನಾನು ಈ ಮೂಲಕ ತಿಳಿಸ್ತೀನಿ. ಸರ್, ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋರಿಗೆ ಏನು ಹೇಳಲಿಕ್ಕೆ ಇಷ್ಟ? ಎಲ್ಲರಿಗೂ ಒಳ್ಳೇದಾಗ್ಲಿ. ಯಾಕಂದ್ರೆ ಇಂಥ ಒಂದು ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರಬೇಕು. ಆಗಿಂದ ಜನಗಳಲ್ಲಿ ಒಂದು ಧಾರ್ಮಿಕತೆ ಹೆಚ್ಚುತ್ತೆ. ಸೊ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ.